ಅಮೃತ್ ಸಿಟಿ ಯೋಜನೆಯಲ್ಲಿ 69 ಕೋಟಿ ನೀರಿಗಾಗಿ ಬಂತು. ಇದುವರೆಗೂ ಕಾಮಗಾರಿ ಮುಗಿದಿಲ್ಲ. ಪೈಪ್ಗಳು ಹಾಕಿರೋದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಮನೆಗೂ 75 ಕಿಲೋಮೀಟರ್ ನಲ್ಲಿ ಹಾಕಿ ನೀರು ಕೊಡಬೇಕು ಅಂತ 5 ವರ್ಷ ಮೇಂಟೆನೆನ್ಸ್ ಮಾಡಬೇಕು ಅಂತ ಬಂದಿತ್ತು. ಬರೀ ಆಗಿದ್ರು ರೋಡ್ಗಳು ಹಾಳು ಮಾಡಿದ್ರು, ನೀರು ಕೊಡಲಿಲ್ಲ. ಆಮೇಲೆ ಅಲ್ಲಿಂದ ಒಂದು 250 HP ಮೋಟ್ರ್ಗಳು ಹಾಕಬೇಕು, ಒಂದು 8 ಮೋಟ್ರ್ ಅಂತ ಹೇಳ್ಬಿಟ್ಟು ಟೆಂಡರಲ್ಲಿತ್ತು. ಮೋಟ್ರುಗಳು ಪತ್ತೆ ಇಲ್ಲ, ಮೋಟ್ರುಗಳು ಹಾಕಿಲ್ಲ. ಆಮೇಲೆ ಕಳೆದ 2 ತಿಂಗಳಿಂದ ಬೇತ್ಮಂಗಲ ಕೆರೆ ನೀರು ತುಂಬಿ ಹೋಗ್ತಾ ಇದೆ. ಬಟ್ KGF ಜನರಿಗೆ ಒಂದೇ ಒಂದು ಡ್ರಾಪ್ ನೀರಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಟ್ಲೀಸ್ಟು ನಿಮ್ಮ ಸರ್ಕಾರ ಎಲ್ಲ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಹೋರಾಟ ಮಾಡ್ಬೋದಾಗಿತ್ತಲ್ಲ ನಿಮ್ಮ ಪಕ್ಷದಿಂದ. ಒಂದು ನಿಮಿಷ ನಾನು ಹೇಳ್ತೀನಿ, ಒಂದೇ ನಿಮಿಷ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 2180 ಕೋಟಿ ನಾವು ಜಲಜೀವನ್ ಮಿಷನ್ ಅನ್ನು ದುಡ್ಡು ತಂದಿದ್ವಿ. ಎಷ್ಟು ಹೇಳಿ? 2180 ಕೋಟಿ. ಒಂದೊಂದು ತಾಲೂಕು ಕನಿಷ್ಠ ಪಕ್ಷ 250ರಿಂದ 300 ಕೋಟಿ ದುಡ್ಡು ತಂದಿದ್ದೀವಿ. ಇಲ್ಲಿ ಸ್ಥಳೀಯವಾಗಿ ಚುನಾಯಿತರಾಗಿರ್ತಕ್ಕಂಥ ಶಾಸಕರು, ಅವ್ರ ಚೇಲಗಳು, ಆಮೇಲೆ ಸೂಪರ್ MLAಗಳು ಬೇರೆ ಇದ್ದಾರೆ. ಎಲ್ಲಿ ಹೇಳಿ? ಇಲ್ಲಿ ಸೂಪರ್ MLAಗಳು ಇದ್ದಾರೆ. ಕರಿ ಕಲ್ಲು ಬಿಡ್ತಾ ಇಲ್ಲ, ಅದನ್ನೇ APMCಯಲ್ಲಿ ಇರ್ತಕ್ಕಂಥದ್ದು ಕುಟ್ಕೊಂಡು ಮಾರ್ತಾ ಇದ್ದಾರೆ. ಅರ್ಥ ಆಯ್ತು? ಅಗ್ರದೊಡೆ ಹಿಂದೆ ಇದ್ದವ್ರು ಗಣಿನಾಗಿದ್ದಿದ್ದು ಬಂಗಾರನೆಲ್ಲ ಲೂಟಿ ಮಾಡಿದ್ರು. ನಾವು ಹೇಳೋದೇನೆಂದರೆ, ಈ ಸ್ಥಳೀಯವಾಗಿರ್ತಕ್ಕಂಥ ಸೂಪರ್ MLA ಮತ್ತು MLA ಅವ್ರ ಚೇಲಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಮೃತ್ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಏನು ಕಮಿಷನ್ನು ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಹಿಂಸೆ ಕೊಟ್ಟು ಅವ್ರನ್ನ ಓಡಿಸಿರ್ತಕ್ಕಂಥದ್ದು. ಅವ್ರ ಕೆಲಸ ಕಂಪ್ಲೀಟ್ ಆಗಬೇಕಾಗಿಲ್ಲ. ಅವ್ರ ತಂದೆಗೂ 7 ವರ್ಷ KGF ಡೆವಲಪ್ಮೆಂಟ್ ಆಗಬೇಕನ್ನೋ ಮನಸ್ಸಲ್ಲಿ ಇರಲಿಲ್ಲ ಅವ್ರಿಗೆ. ಅವ್ರ ಮಗಳಿಗೂ ಅದೇ ರೀತಿಯಲ್ಲೇ KGF ಡೆವಲಪ್ಮೆಂಟ್ ಹಾಕ್ಕೊಡ್ದು ಏನೋ ಒಂದು ನೋಡಿಸ್ಬೇಕು, ಏನೋ ಒಂದು ಗೋಬೆ ಕೊರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಹೋರಾಟನೂ ಮಾಡ್ತಾನೆ ಇದ್ದೀರಿ ಅವತ್ತಿಂದನ. ಈ ಸರ್ಕಾರದಲ್ಲಿ ಕಾಸಿಲ್ಲ, ಗ್ಯಾರಂಟಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಬಿತ್ತಾಗ ಇವತ್ತು ನೋಡ್ರಿ, ನಾವು ಜಲಜೀವನ್ ಮಿಷನಲ್ಲಿ ಇಷ್ಟೆಲ್ಲ ಹಣ ತಂದಿದ್ದೀರಿ. ಹಳ್ಳಿಗಳಲ್ಲಿ ರೋಡ್ಗಳಾಗ್ದಿದ್ದಾರೆ. ರೋಡ್ಗಳಾಗ್ದಂಥ ಸಂದರ್ಭದಲ್ಲಿ ಅಲ್ಲಿ ಶಾಸಕರುಗಳು ಅವ್ರ ಚೇಲಗಳು ಹೋಗಿ ಕಾಸು ಕೊಡಬೇಕು ಅಂತೇಳಿ ಆ ಕಾಂಟ್ರಾಕ್ಟರ್ನ ಇಟ್ಕೊಂಡಾಗ, ಇಷ್ಟು ಕಮಿಷನ್ ಕೊಡ್ಬೇಕಂತ ಇಟ್ಕೊಂಡಾಗ ಅವ್ರ ಕಮಿಷನ್ ಕೊಡೋಕ್ಕಾಗದೆ ಬಿಟ್ಟು ಓಡಾಗಿರ್ತಕ್ಕಂಥದ್ದು ಎಷ್ಟೊಂದು ಇದಾವೆ. ರೆಸ್ಟೋರ್ ಮಾಡ್ದೆ ನಾವು ಅದಕ್ಕೆ ನಾವು ಅದನ್ನ ಎನ್ಕ್ವೈರಿ ಮಾಡ್ಬೇಕಂತೇಳಿ ಈಗಾಗಲೇ ನಾವು ಅಧಿಕಾರಿಗಳಿಗೆ, ನಾವು ಕೇಂದ್ರ ಸರ್ಕಾರದಲ್ಲೂ ನಾವು ತಗೊಂಬಂದಿರ್ತಕ್ಕಂಥದ್ದು ಏನು ಹಣ ಇದೆ, ರಾಜ್ಯ ಸರ್ಕಾರದ್ದು ಹಣ ಅವತ್ತು ನಮ್ಮದೇ BJP ಸರ್ಕಾರ 50%, ಕೇಂದ್ರ ಸರ್ಕಾರದಲ್ಲೂ ನಮ್ಮದೇ ಐತಿ. ಇವ್ರು ಯಾವ ತಂದವರ ದುಡ್ಡು ನಮ್ಗೆಲ್ಲರೂ ನೋಡಿಸ್ಬಿಡ್ಲಿ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಇವತ್ತು ಉರ್ಗಮ್ಮು, ಮಾರಿಕೊಪ್ಪಮ್ಮು, ವಿಶಾನಾಥಮ್ಮು, ಕುಪ್ಪಮ್ಮು, ಮಾರಿಕೊಪ್ಪಮ್ಮು, ಇದು ರೈಲುಗಳು ಇನ್ನೊಂದು ಮತ್ತೊಂದು ಇವೆಲ್ಲ ಯಾರು ಕೆಲಸ ಮಾಡಿರೋದು? ರೋಡ್ಗಳೆಲ್ಲ ಯಾರು ಮಾಡಿದ್ದೇಳಿ? ಈ ರೋಡ್ ಅಗಲೀಕರಣದ ವಿಷಯದಲ್ಲಿ ಬಂದಾಗ ಯಾರು ಅದನ್ನೆಲ್ಲ ಅಗಲೀಕರಣ ಮಾಡಿ ಕೆಲಸ ಮಾಡಿಸಿದ್ರು? ಇನ್ನೊಂದು ಪ್ರಶ್ನೆ ಹೇಳಿ ಸರ್. ಟೋಟಲ್ ತಾಲೂಕಲ್ಲಿ 280 ವಾಟರ್ ಫಿಲ್ಟರ್ ಹಾಕಿದ್ದಾರೆ. ಇತ್ತೀಚೆಗೆ ಪ್ರತಿದಿನ ಒಂದೊಂದು ವಾಟರ್ ಫಿಲ್ಟರ್ ಉದ್ಘಾಟನೆ ಮಾಡ್ತಾ ಇರೋದು ನಿಮಗೆ ನೆನಪಿದೆ. ಆದರೆ ಹಾಕಿರೋ ವಾಟರ್ ಫಿಲ್ಟರ್ಗಳು 3 ತಿಂಗಳು ಕೂಡ ಕೆಲಸ ಮಾಡಿಲ್ಲ. ಈಗ ಎಕ್ಸಾಂಪಲ್ ತೊಗೋಬೇಕಂದ್ರೆ ಕಮಸಂದ್ರ ಪಂಚಾಯತಿನಲ್ಲಿ ಮೊನ್ನೆ ವಾಟರ್ ಫಿಲ್ಟರ್ಗಳು ಹಾಕಿದ್ದಾರೆ ಪ್ರತಿ ಹಳ್ಳಿಯಲ್ಲೂ. ಎಲ್ಲನೂ ಮುಚ್ಚಿಟ್ಟಿದ್ದಾರೆ. ಯಾಕೆಂದರೆ ಆ ನೀರು ಕುಡಿದವ್ರಿಗೆಲ್ಲ ಕಾಯಿಲೆಗಳು ಬರ್ತಾಯಿದೆ. ಇದು ಇಷ್ಟು ಕಳಪೆ ಮಟ್ಟದ್ದು ವಾಟರ್ ಫಿಲ್ಟರ್ಗಳು ಹಾಕಿದ್ರು ಕೂಡ ನಾನು ಹೇಳೋದು, ತಮ್ಮ BJP ಪಕ್ಷದವ್ರು ಎಲ್ಲೂ ಒಂಚೂರು ಅಟ್ಲೀಸ್ಟ್ ಈ ಥರ ಇದೆ ಅಂತ ಕೂಡ ಬಾಯಿ ಬಿಸ್ತಾ ಇಲ್ಲ. ನೀವೇನು ಯಾಕೆ ಹೋರಾಟ ಹೇಳ್ತೀನಿ ಕೇಳಿ. BJP ಪಕ್ಷದವರು ಪ್ರತಿದಿನ ನಾವು KGFಲ್ಲೂ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿ ಇವ್ರು ಏನೇನು ನಡೀತಾ ಇದೆ ಅಂತ. ಈ ವಾಟರ್ ಫಿಲ್ಟರ್ಗಳು ಪ್ರತಿ ಪಂಚಾಯಿತಿಯಲ್ಲೂ ಓವರ್ ಟ್ಯಾಂಕ್ಗಳು ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಏನು MLA ಅವರು ಇರ್ಬೋದು, ಅವ್ರ ಸೂಪರ್ MLAಗಳು ಇರ್ಬೋದು, ಅವ್ರ ಹತ್ರ ಕಮಿಷನ್ ಜಾಸ್ತಿ ಕೇಳೋದ್ರಿಂದ ಈ ನಕಲಿ ಕಳಪೆ ಕಾಮಗಾರಿಗಳು ನಡೆದಿದ್ದಾವೆ. ಸಾರ್ವಜನಿಕರ ತೆರಿಗೆ ಈ ಥರ ಪೋಲಾಗ್ತಾ ಇದೆ. ಅಟ್ಲೀಸ್ಟ್ ನೀವಾದ್ರೂ ವಿರೋಧ ಪಕ್ಷದವ್ರು ಆಮೇಲೆ ನೀವು ಏನಿಲ್ಲ, ಬರೀ 6 ತಿಂಗಳಿಂದ ಇತ್ತೀಚೆಗೆ ಆಗಿರ್ತಂಥ ರಸ್ತೆಗಳು ತಗೊಳ್ಳಿ ನೀವು. ಹಳ್ಳಿಗಳಲ್ಲಿ ಆಗಿರೋದಾಗೋಗ್ಲಿ, ನಗರದಲ್ಲಾಗೋಗ್ಲಿ, ನಗರೋತ್ಥಾನದಲ್ಲಿ 25 ಕೋಟಿ ರಸ್ತೆಗಳು ಹಾಕಿದ್ರು. ತಾರಲ್ಲ, ಅದು ಮರಳು ರಸ್ತೆಗಳು. ನಿಮ್ಮ ಪಕ್ಕದಲ್ಲಿರೋರಿಗೆ ಕೇಳಿ ಗೊತ್ತಾಗುತ್ತೆ ಅನುಭವ. ಎಲ್ಲ ರಸ್ತೆಗಳೂ ಕರ್ರಗ ನೋಡಿಸಿ ಅಷ್ಟೇ ಕಾಸು ನಮ್ಗೆ ಕೊಡ್ರಿ ಅಂತ ಶಾಸಕರಿದ್ದಾಗ ನಾವೇನು ಮಾಡೋಣ? ಹಂಗಿರೋದಕ್ಕೆ ಅದಕ್ಕೋಸ್ಕರನೇ ಇವಾಗ KGF ಜನ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಇವ್ರನ್ನ ಪರ್ಮನೆಂಟ್ ಆಗಿ ಇಬ್ಬರನ್ನು ಕಳಿಸ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮನೆಗೆ ಕಳಿಸ್ಬೇಕು ಅಂತ. ಸೂಪರ್ MLA ಇಬ್ಬರನ್ನು ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ನಿಮ್ಮ ಆಸೆಗಳೇನಿದೆ, ನಮಗೂ ನಮ್ಮದೇ ಜಿಲ್ಲೆ ಇದು ಕೋಲಾರ ಜಿಲ್ಲೆ. ಏನು ಹೇಳಿ, ಅಖಂಡ ಜಿಲ್ಲೆಯಲ್ಲಿ ಇರತಕ್ಕಂಥವ್ರೆಲ್ಲ ನಾವು, ಒರಿಜಿನಲ್ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ನಾವಿಲ್ಲೇ ವೋಟರ್ಸು, ನಾವಿಲ್ಲೇ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಅವರು ಸಿದ್ಧಾಂತಗಳಾದಂಥ ನೀಲಿ ಬಾವಟ ಕಳಿಸ್ಕೊಡುತ್ತೆ, ಎಲ್ಲ ಇರ್ತವೆ, ಅವೇ ಇರೋದು. ಈಗ ಇನ್ನು ಸ್ವಲ್ಪ ಬರ್ತಾವೆ, ಲೋಡ್ ಬರ್ತಾವೆ, ನೋಡಿಸ್ಬಿಡ್ತೀರಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore,
opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay.